ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ನಾವು ಇವಾಗ ನೋಡ್ತಾ ಇರೋದು ಯಾವುದಪ್ಪ ಅಂದ್ರೆ, ಇವಾಗ ಏನು ನೋಡಬೇಕಾಗಿದೆಯಪ್ಪ ಅಂದರೆ PSI. ಏನು PSI 402 ಎಕ್ಸಾಮ್ ಆಯ್ತಲ್ಲ, PSI 402 ಅಲ್ಲಿ ಇತಿಹಾಸದ ಎಷ್ಟು ಕ್ವಶನ್ಗಳು ಬಂದಿದೆ, ಇತಿಹಾಸದ ಎಲ್ಲ ಪ್ರಶ್ನೆಗಳನ್ನು ಏನು ಮಾಡೋಣ, ಇತಿಹಾಸದ ಪ್ರಶ್ನೆಗಳನ್ನು ಇನ್ ಡೆಪ್ತ್ ಆಗಿ ಅನಾಲಿಸಿಸ್ ಮಾಡೋದು. ಇದು ಏನು ಮಾಡಬೇಕಪ್ಪ ಅಂದ್ರೆ ಅನಾಲಿಸಿಸ್ ಮಾಡೋದು. ಅದಾದಮೇಲೆ ಹೈ ಈಲ್ಡ್ ಟಾಪಿಕ್ಸ್ ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಹೈ ಈಲ್ಡ್ ಟಾಪಿಕ್ಸ್ ಯಾವುದಿದೆ ಅಂತ, ಹೈ ಈಲ್ಡ್ ಟಾಪಿಕ್ಸ್ ಅಂತ ಗೊತ್ತಾಯ್ತು ಅಂದರೆ ನೀವು ಇದೇ ಟಾಪಿಕ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದರೆ ಇತಿಹಾಸ ಅನ್ನೋದು ನಿಮಗೆ ಸುಲಭ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ನೋಡಿ ಫಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್ ನೋಡಿ, ಕ್ವಶನ್ ಏನಿದೆ, ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಭೂಗತ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸುವಂತ ಕೇಳಿದ್ದಾರೆ. ನೋಡಿ, ಫಸ್ಟ್ ನೋಡಿ, ಸಮಾಜವಾದಿಗಳು ಮತ್ತು ಫಾರ್ವರ್ಡ್ ಬ್ಲಾಕ್ ಸದಸ್ಯರು ಭೂಗತ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದರು. ನೆಕ್ಸ್ಟ್ ಆಪ್ಷನ್ ನೋಡೋಣ, ಉಷಾ ಮೆಹ್ತಾ ಪುಣೆಯಲ್ಲಿ ಭೂಗತ ರೇಡಿಯೋವನ್ನು ಪ್ರಾರಂಭಿಸಿದರು. ಓಕೆ, ನೆಕ್ಸ್ಟ್ ನೋಡೋಣ, ಭೂಗತ ಚಳುವಳಿಯು ಸಾರ್ವಜನಿಕ ನೈತಿಕ ಸ್ಥೈರ್ಯವನ್ನು ಕಾಪಾಡಿಕೊಳ್ಳುವ ಮತ್ತು ಮಾರ್ಗದರ್ಶನ ನೀಡುವ ಗುರಿಯನ್ನು ಹೊಂದಿತು. ನೋಡಿ ಸ್ನೇಹಿತರೆ, ಇದರಲ್ಲಿ 2 ಆಪ್ಷನ್ಸ್ ಇದೆ. ಯಾವುದಪ್ಪ ಅಂದರೆ ಒಂದು ಬಿ ಮತ್ತೊಂದು ಸಿ. ಯಾಕಂದರೆ ಸಮಾಜವಾದಿಗಳು ಮತ್ತು ಫಾರ್ವರ್ಡ್ ಬ್ಲಾಕ್ ಸದಸ್ಯರು ಏನಿದಾರಲ್ಲ, ಇದು ಫಾರ್ವರ್ಡ್ ಬ್ಲಾಕ್ ಸದಸ್ಯರು ಅಂದರೆ ಯಾರು ಬರ್ತಾರಪ್ಪ ಅಂದರೆ ಸುಭಾಷ್ ಚಂದ್ರ ಬೋಸ್ ಅವ್ರದ್ದಿದೆ. ಯಾರ್ದು? ಸುಭಾಷ್ ಚಂದ್ರ ಬೋಸ್ ಅದನ್ನು ಸ್ಥಾಪನೆ ಮಾಡಿದ್ರು. ಅದು ಯಾವಾಗ ಸ್ಥಾಪನೆ ಆಯ್ತು ಅಂದರೆ ಫಾರ್ವರ್ಡ್ ಬ್ಲಾಕ್ ಅದು 1939ರಲ್ಲಿ ಸ್ಥಾಪನೆ ಆಗಿದೆ. 1939ರಲ್ಲಿ ಕಲ್ಕತ್ತಾದಲ್ಲಿ ಸ್ಥಾಪನೆ ಆಗಿದೆ. ಎಲ್ಲಿ? ಕಲ್ಕತ್ತಾದಲ್ಲಿ ಸ್ಥಾಪನೆ ಆಯಿತು. ಓಕೆ, ಕಲ್ಕತ್ತಾದಲ್ಲಿ ಸ್ಥಾಪನೆ ಆಯಿತು. ಇದನ್ನು ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪನೆ ಮಾಡ್ತಾರೆ. ಯಾಕೆ ಸ್ಥಾಪನೆ ಮಾಡಿದೆ ಅಂದರೆ 1939ನೇ ಇಸ್ವಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಅಧ್ಯಕ್ಷರಾಗಿರ್ತಾರೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷರಾದಾಗ ಅವ್ರ ಎದುರು ಪಟ್ಟಾಭಿ ಸೀತಾರಾಮಯ್ಯನವರು ಸೋಲ್ತಾರೆ. ಪಟ್ಟಾಭಿ ಸೀತಾರಾಮಯ್ಯನವರು ಸೋತ ನಂತರ ಗಾಂಧೀಜಿಯವರು ಏನು ಹೇಳ್ತಾರಪ್ಪ ಅಂದರೆ, ಇದು ಪಟ್ಟಾಭಿ ಸೀತಾರಾಮಯ್ಯನ ಸೋಲಲ್ಲ, ಇದು ನನ್ನ ವೈಯಕ್ತಿಕ ಸೋಲು ಅಂತ ಹೇಳಿದಾಗ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಅದು ಸರಿ ಆಗಿ ಬರದ ಕಾರಣಕ್ಕೆ ಅವರು ಹೊರಗೆ ಬಂದುಬಿಟ್ಟು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ತ್ಯಜಿಸಿ ತಮ್ಮದೇ ಆದ ಸ್ವಂತ ಫಾರ್ವರ್ಡ್ ಬ್ಲಾಕ್ ಅನ್ನೋ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, ಇದು ರಿಲೇಟೆಡ್ ಬರಲ್ಲ. ಇನ್ನು ನೆಕ್ಸ್ಟ್, ಉಷಾ ಮೆಹ್ತಾ ಅವರು ಪುಣೆಯಲ್ಲಿ ಭೂಗತ ರೇಡಿಯೋ ಕ್ವಿಟ್ ಇಂಡಿಯಾ ಚಳವಳಿ ನಡೆದಿತ್ತಲ್ವಾ 1942ರ ಸಮಯದಲ್ಲಿ ಕ್ವಿಟ್ ಇಂಡಿಯಾ ನಡೆದಂಥ ಚಳವಳಿ ಸಮಯದಲ್ಲಿ ಇವರು ಪುಣೆಯಲ್ಲಿ ಇದ್ಕೊಂಡು ರೇಡಿಯೋವನ್ನು ಪ್ರಾರಂಭ ಮಾಡಿದ್ರು. ಓಕೆ, ನೆಕ್ಸ್ಟ್, ಭೂಗತ ಚಳವಳಿಯು ಸಾರ್ವಜನಿಕ ನೈತಿಕ ಸ್ಥೈರ್ಯ ಕಾಪಾಡಿಕೊಂಡು ಮತ್ತು ಮಾರ್ಗದರ್ಶನ ನೀಡುವ ಗುರಿ. ಹೌದು, ಮಾರ್ಗದರ್ಶನ ಅವರು ನೀಡ್ತಾ ಇದ್ರು. ಓಕೆ, ಅದಾದ್ಮೇಲೆ ಈ ಭೂಗತ ಚಳವಳಿಯಲ್ಲಿ ಮತ್ತೆ ಯಾರ್ಯಾರು ಇಂಪಾರ್ಟೆಂಟ್ ಬರ್ತಾರಂದ್ರೆ ಕ್ವಿಟ್ ಇಂಡಿಯಾ ಟೈಮಲ್ಲಿ ಅಂದ್ರೆ ನೀವು ತಿಳ್ಕೊಳ್ಳಿ, 1942 ಕ್ವಿಟ್ ಇಂಡಿಯಾ ಟೈಮಲ್ಲಿ ಯಾರ್ಯಾರು ಇಂಪಾರ್ಟೆಂಟ್ ಪರ್ಸನ್ಸ್ ಅಂದರೆ ಅರುಣಾ ಅಸಫ್ ಅಲಿ. ಯಾರು? ಅರುಣಾ ಅಸಫ್ ಅಲಿ ಅವರು ಕ್ವಿಟ್ ಇಂಡಿಯಾ ಟೈಮ್ನಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸ್ತಾರೆ. ಏನು ಮಾಡ್ತಾರೆ? ರಾಷ್ಟ್ರ ಧ್ವಜವನ್ನು ಹಾರಿಸ್ತಾರೆ. ಓಕೆ, ಅದಾದಮೇಲೆ ಮತ್ತೆ ಯಾರು ಇದ್ರಪ್ಪ ಅಂದರೆ ರಾಮ್ ಮನೋಹರ್ ಲೋಹಿಯಾ ಇವರು. ಮತ್ತೆ ಯಾರಪ್ಪ ಅಂದರೆ ಇಲ್ಲಿ ಮೇಲ್ಗಡೆ ಬರ್ತೀನಿ. ಮತ್ತೆ ಯಾರಪ್ಪ ಅಂದರೆ ಜಯಪ್ರಕಾಶ್ ನಾರಾಯಣ್, JP ಅಂತ ಕರೀತಾರೆ ನೋಡಿ. ಜಯಪ್ರಕಾಶ್ ನಾರಾಯಣ್ ಇವ್ರು ಏನು ಮಾಡ್ತಾ ಇದ್ರಪ್ಪ ಅಂದರೆ ರೈಲು ಹಳಿಗಳನ್ನು ನಾಶ ಮಾಡೋದು ಮತ್ತು ಟೆಲಿಗ್ರಾಫ್ ಎಲ್ಲ ಇರ್ತೈತಲ್ಲ ಬ್ರಿಟಿಷರು, ಅವ್ರನ್ನ ಹಾಳು ಮಾಡ್ತಾ ಇದ್ರು. ಇವರಿಬ್ರು ರಾಮ್ ಮನೋಹರ್ ಲೋಹಿಯಾ ಮತ್ತು ಜಯಪ್ರಕಾಶ್ ನಾರಾಯಣ್ ಇವರು ಸಮಾಜವಾದಿ ಪಕ್ಷದವರು ಆಗಿದ್ರು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಇಲ್ಲಿದೆ ನೋಡಿ. ಏನಿದೆಯಪ್ಪ ಅಂದರೆ
ಶ್ಯಾಮ್ಜಿ ಕೃಷ್ಣ ವರ್ಮಾರವರಿಗೆ ಸಂಬಂಧಿಸಿದ ಕೆಳಗಿನವುಗಳನ್ನು ಪರಿಗಣಿಸಿ ಅಂತ ಇದೆ. ಕೆಳಗಿನವನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ ನೋಡಿ. ಗದರ್ ಪಕ್ಷದ ಸ್ಥಾಪನೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಂಡಿಯನ್ ಸೋಷಿಯಾಲಜಿಸ್ಟ್ ಪತ್ರಿಕೆಯನ್ನು ಪ್ರಾರಂಭಿಸಿದರು ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಪ್ರಾರಂಭಿಸಿದರು ಅಂತ ಕೊಟ್ಟಿದ್ದಾರೆ. ಸರಿಯಾದ ಆಪ್ಷನ್ ಯಾವುದಪ್ಪ ಅಂದರೆ ಬಿ ಮತ್ತು ಸಿ. ಬಿ ಮತ್ತು ಸಿ ಹೇಗೆ ಸರಿಯಪ್ಪ ಅಂದರೆ ಇವರು ಇಂಡಿಯನ್ ಸೋಷಿಯಾಲಜಿಸ್ಟ್ ಅನ್ನೋ ಪತ್ರಿಕೆನ ಪ್ರಾರಂಭ ಮಾಡ್ತಾರೆ. ಇದು ತಿಂಗಳ ಬರ್ತಾ ಇತ್ತು. ಅದಾದಮೇಲೆ ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಪ್ರಾರಂಭ ಮಾಡ್ತಾರೆ. ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಇವರು 1905ರಲ್ಲಿ ಪ್ರಾರಂಭ ಮಾಡ್ತಾರೆ. ಎಲ್ಲಪ್ಪ ಅಂದರೆ ಲಂಡನ್ನಲ್ಲಿ ಪ್ರಾರಂಭ ಮಾಡ್ತಾರೆ. ಅದ್ರ ಜೊತೆ ಇಂಡಿಯನ್ ಹೋಮ್ ರೂಲ್ ಸೊಸೈಟಿ ಅಲ್ಲದೇನೆ ಯಾವುದನ್ನು ಸ್ಥಾಪನೆ ಮಾಡ್ತಾರಪ್ಪ ಅಂದರೆ ಇಂಡಿಯಾ ಹೌಸ್ ಅಂತಾನು ಕೂಡ ಪ್ರಾರಂಭ ಮಾಡ್ತಾರೆ. ಇಂಡಿಯಾ ಹೌಸ್ ಅಂತ ಒಂದು ಸಂಸ್ಥೆಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಓಕೆ, ಇಂಡಿಯಾ ಹೌಸ್ ಮತ್ತು ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು 1905ನೇ ಇಸ್ವಿಯಲ್ಲಿ. ಇದು ಇವರಷ್ಟು ಬಗ್ಗೆ ಆಯಿತು. ಇನ್ನು ಇಲ್ಲಿ ಆಪ್ಷನ್ ಇದೆ ಗದರ್ ಪಕ್ಷದ ಸ್ಥಾಪನೆ. ಇಲ್ಲಿ ನೋಡೋಣ, ಗದರ್ ಪಕ್ಷದ ಸ್ಥಾಪನೆ. ಈ ಗದರ್ ಅನ್ನೋ ಒಂದು ಪದದ ಅರ್ಥ ಏನಪ್ಪ ಅಂದರೆ ಚಳುವಳಿ. ಗದರ್ ಪದದ ಅರ್ಥ ಚಳುವಳಿ ಆಗುತ್ತೆ. ಓಕೆ, ಹಾಗಾದ್ರೆ ಈ ಗದರ್ ಪಕ್ಷವನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದರೆ ಲಾಲಾ ಹರ್ದಯಾಳ್ ಅವರು ಸ್ಥಾಪನೆ ಮಾಡ್ತಾರೆ. ಓಕೆ, ಲಾಲಾ ಹರ್ದಯಾಳ್. ಆಮೇಲೆ ನೆಕ್ಸ್ಟ್ ಯಾರಪ್ಪ ಅಂದರೆ ಸೋಹನ್ ಸಿಂಗ್ ಭಾಕ್ನಾ ಅವರು ಬರ್ತಾರೆ. ಓಕೆ, ನೆಕ್ಸ್ಟ್ ಯಾರಪ್ಪ ಅಂದರೆ ಮತ್ತೊಬ್ಬರಿದ್ದಾರೆ ನೋಡಿ, ಕರ್ತಾರ್ ಸಿಂಗ್ ಸರ್ಬಾ. ಓಕೆ, ಇವರು 3 ಜನ ಇಂಪಾರ್ಟೆಂಟ್. ಈ ಸೋಹನ್ ಸಿಂಗ್ ಭಾಕ್ನಾ ಏನಿರಿದ್ದಾರೆ ನೋಡಿ, ಇವರು ಅಧ್ಯಕ್ಷರಿರ್ತಾರೆ, ಗದರ್ ಪಕ್ಷದ ಅಧ್ಯಕ್ಷರು. ಓಕೆ, ಇದನ್ನು ನಾನು ನಿಮ್ಗೆ ನೋಡಿ ಈ ಪೆನ್ನಿಂದ ಬರೋದು ಬೇಡ, ಒಂದು ಸೆಕೆಂಡಲ್ಲಿ ಈ ಪೆನ್ನಿಂದ ಬರೆದಿನಿ. ಇದು ಬಿ ಮತ್ತು ಸಿ ಎರಡು ಮಾತ್ರ ಅಂತ ಇದೆ. ಇಲ್ಲಿ ನೋಡಿ, ಇಂಡಿಯನ್ ಹೋಮ್ ರೂಲ್ ಜೊತೆಗೆ ಯಾವುದಂತ ಹೇಳಿದ್ದೆ, ಇಂಡಿಯಾ ಹೌಸ್ ಕೂಡ ಸ್ಥಾಪನೆ ಮಾಡ್ತಾರೆ. ಓಕೆ, 1905ನೇ ಇಸ್ವಿಯಲ್ಲಿ. ಅದಾದ ತಕ್ಷಣ ಇಂಡಿಯನ್ ಸೋಷಿಯಾಲಜಿಸ್ಟ್ ಅನ್ನೋ ಪತ್ರಿಕೆಯನ್ನು ಕೂಡ ಪ್ರಾರಂಭ ಮಾಡಿದ್ದು. ಇನ್ನು ಈ ಗದ್ದರ್ ಬಗ್ಗೆ ನೋಡ್ತಾ ಇದ್ವಿ. ಲಾಲಾ ಹರ್ದಯಾಳ್, ಸ್ವಲ್ಪ ಪೆನ್ ವರ್ಕ್ ಆಗ್ತಾ ಇಲ್ಲ. ಲಾಲಾ ಹರ್ದಯಾಳ್, ಅದಾದಮೇಲೆ ಸೋಹನ್ ಸಿಂಗ್ ಯಾರು? ಸೋಹನ್ ಸಿಂಗ್ ಭಾಕ್ನಾ ಇವರು ಅಧ್ಯಕ್ಷರಿರ್ತಾರೆ. ಓಕೆ, ಅಧ್ಯಕ್ಷರು ಇವರು ಗದರ್ ಪಕ್ಷದ್ದು. ಆಮೇಲೆ ಮತ್ತೊಬ್ಬರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಯಾರಪ್ಪ ಅಂದರೆ ಕರ್ತಾರ್ ಸಿಂಗ್ ಸರ್ಬಾ. ಇವರು ಯಾಕೆ ಇಂಪಾರ್ಟೆಂಟ್ ಅನ್ನೋದು ನಾನು ಆಮೇಲೆ ಹೇಳ್ತೀನಿ. ಕರ್ತಾರ್ ಸಿಂಗ್ ಸರ್ಬಾ. ಓಕೆ, ಈಗ ನೆಕ್ಸ್ಟ್ ನೋಡೋಣ. ಗದರ್ ಪಕ್ಷದ ಸ್ಥಾಪನೆ ಆಯಿತು. ಇದರದ್ದು ಹೆಡ್ ಕ್ವಾರ್ಟರ್ ಎಲ್ಲಿತ್ತಪ್ಪ ಅಂದರೆ ಯುಗಾಂತರ್ ಆಶ್ರಮ್. ಎಲ್ಲಿ? ಯುಗಾಂತರ್ ಆಶ್ರಮ ಎಲ್ಲಿ ಬರ್ತಾ ಇತ್ತು? ಯುಗಾಂತರ್ ಆಶ್ರಮ ಎಲ್ಲಿತ್ತಪ್ಪ ಅಂದರೆ ಸ್ಯಾನ್ ಫ್ರಾನ್ಸಿಸ್ಕೋ US ಎಲ್ಲಿತ್ತು. ಓಕೆ,
ಸ್ಯಾನ್ ಫ್ರಾನ್ಸಿಸ್ಕೋ US ಅಲ್ಲಿತ್ತು. ಯುಗಾಂತರಾಶ್ರಮ ಸ್ಯಾನ್ ಫ್ರಾನ್ಸಿಸ್ಕೋ ಸ್ಯಾನ್ ಫ್ರಾನ್ಸಿಸ್ಕೋ ಸ್ಯಾನ್ ಫ್ರಾನ್ಸಿಸ್ಕೋ US ಅಲ್ಲಿತ್ತು, ಅಮೇರಿಕಾದಲ್ಲಿತ್ತು. ಓಕೆ, ಇನ್ನು ನೋಡೋಣ ಒಂದು ಸ್ವಲ್ಪ ಇಲ್ಲಿ ಪೆನ್ ಬೇರೆದು ಯೂಸ್ ಮಾಡ್ತೀನಿ. ಯುಗಾಂತರಾಶ್ರಮ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಇತ್ತು ಇದು. ಇನ್ನು ನೆಕ್ಸ್ಟ್ ನೋಡಿ, ಇದು ಸ್ಥಾಪನೆ ಆಗಿದ್ದು 21 ಏಪ್ರಿಲ್ 1900 ನೋಡಿ, ಮತ್ತೊಮ್ಮೆ ಇರ್ತೀನಿ. ಸ್ಥಾಪನೆ 21 ಏಪ್ರಿಲ್ 1913ನೇ ಇಸ್ವಿಯಲ್ಲಿ. ಕರ್ತಾರ್ ಸಿಂಗ್ ಭಾಕ್ನಾ ಅವರು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅಂದರೆ, ಕರ್ತಾರ್ ಸಿಂಗ್ ಭಾಕ್ನಾ ಏನಿದ್ರಲ್ಲ, ಕರ್ತಾರ್ ಸಿಂಗ್ ಭಾಕ್ನಾ ಇವರನ್ನ 1915 ಇಸ್ವಿಯಲ್ಲಿ ಇವರು ಕೇವಲ 19 ವರ್ಷದವರಿದ್ದಾಗ ಇವ್ರನ್ನ ಗಲ್ಲು ಶಿಕ್ಷೆ ಒಳಪಡಿಸ್ತಾರೆ. ಇವರಿಗೆ ಗಲ್ಲು ಶಿಕ್ಷೆ ಆಗುತ್ತೆ. ಆವಾಗ ಕರ್ತಾರ್ ಸಿಂಗ್ ಭಾಕ್ನಾ ಅವರನ್ನ ಭಗತ್ ಸಿಂಗ್ ಅವರು ತಮ್ಮ ಇನ್ಸ್ಪಿರೇಷನ್ ಆಗಿ ಮಾಡ್ಕೋತಾರೆ. ಕರ್ತಾರ್ ಸಿಂಗ್ ಭಾಕ್ನಾ ಅವರನ್ನ ಭಗತ್ ಸಿಂಗ್ ಅವರು ಇನ್ಸ್ಪಿರೇಷನ್ ಆಗಿ ತಗೋತಾರೆ. ಓಕೆ, ಅದಕ್ಕೆ ಕರ್ತಾರ್ ಸಿಂಗ್ ಭಾಕ್ನಾ ಕೇವಲ 19 ವರ್ಷದ ವಯಸ್ಸಿನ ಯುವಕ ಆಗಿದ್ದಾಗ ಗಲ್ಲು ಶಿಕ್ಷೆಗಳಿಗಾಗಿ ದೇಶಕ್ಕಾಗಿ ಪ್ರಾಣವನ್ನೇ ಕೊಡ್ತಾರೆ. ಈಗ ನಿಮಗೆ ವಯಸ್ಸಿಟ್ಟು 23-24 ಎಲ್ಲ ಆಗ್ತಾ ಇರ್ಬೋದು. ನಾವೆಷ್ಟು ದೇಶಕ್ಕೆ ಏನು ಒಳ್ಳೇದು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಓಕೆ, ಆ ಥರ ನಮ್ಮ ವಿಚಾರಗಳು ಇರಬೇಕು. ಮತ್ತೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟನ್ನು ನೋಡೋಣ. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಎಲ್ಲರೂ USA ಮತ್ತು ಕೆನಡಾವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು? USA ಮತ್ತು ಕೆನಡಾವನ್ನೇ ಮಾತ್ರ ಯಾಕೆ ಆಯ್ಕೆ ಮಾಡಿಕೊಂಡ್ರು? ಬೇರೆ ದೇಶ ಇವ್ರಿಗೆ ಸಿಗ್ಲಿಲ್ವಾ? ಯಾಕಂದರೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪಂಜಾಬ್ನಿಂದ ಯಾರಪ್ಪ ಅಂದರೆ ಎಸ್ಪೆಷಲಿ ಸಿಖ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಎಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ರು? ಕೆನಡಾಕ್ಕೆ ಮತ್ತು USA ಹೋಗ್ತಾ ಇದ್ರು. ಎಲ್ಲಿ? ಫಾರ್ಮ್ಸ್ನಲ್ಲಿ, ಅಂದರೆ ಹೊಲಗಳಲ್ಲಿ ಮತ್ತು ಮಿಲ್ಸ್ಗಳಲ್ಲಿ. ಅಲ್ಲಿ ಏನಾದರೂ ಮಿಲ್ಸ್ ಇತ್ತಂದ್ರೆ ಅಲ್ಲಿ ಕೆಲಸಕ್ಕೆ ಸಿಖ್ ಜನಾಂಗದವರು ಹೋಗ್ತಾ ಇದ್ರು USA ಮತ್ತು ಕೆನಡಾದಲ್ಲಿ. ಅದಕ್ಕಾಗಿ ಇದೇನು ರೆವಲ್ಯೂಷನರಿ ಆಕ್ಟಿವಿಟೀಸ್ ಏನಿತ್ತು ಅದು USA ಮತ್ತು ಕೆನಡಾದಲ್ಲಿ ಸ್ಥಾಪನೆ ಮಾಡಬೇಕಂತ ಅವರೇ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ, ಮತ್ತೊಂದು ಇವ್ರಿಗೆ ಇಂಪಾರ್ಟೆಂಟ್, ಗದರ್ ಪಕ್ಷಿಗೆ ಇಂಪಾರ್ಟೆಂಟು. ಗದರ್ ಅನ್ನೋ ಒಂದು ನ್ಯೂಸ್ ಪೇಪರ್ ಕೂಡ ತರ್ತಾರೆ ಅವರು. ಗದರ್ ನ್ಯೂಸ್ ಪೇಪರನ್ನು ಯಾವಾಗ ಚಾಲ್ತಿ ಮಾಡ್ತಾರಪ್ಪ ಅಂದರೆ 1913ರಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. 13ರಲ್ಲಿ ಯಾವ್ಯಾವ ಭಾಷೆಯಲ್ಲಪ್ಪ ಅಂದರೆ, ಉರ್ದು, ಪಂಜಾಬಿ, ಹಿಂದಿ, ಮೊದಲು ಹಿಂದಿ, ಇಷ್ಟು ಭಾಷೆಗಳನ್ನು ಮಾಡ್ತಾರೆ. ಅದಾದಮೇಲೆ ಬೇರೆ ಬೇರೆ ಭಾಷೆಗಳು ಕೂಡ ಮಾಡ್ತಾರೆ. ಓಕೆ, ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ನೀವು ನೆನಪಿಟ್ಟುಕೋಬೇಕು. ಹಾಗೆ ಗದರ್ ಪಕ್ಷಕ್ಕೆ ಸಂಬಂಧಪಟ್ಟಾಗ ಇನ್ನೂ ಕೆಲವೊಂದು ಮಾಹಿತಿ ಇದೆ. ಏನಪ್ಪ ಅಂದರೆ, ಅದು ಏನು ಮಾಹಿತಿ ಅಂದರೆ, ಕೋಮಾಘಾಟ ಮಾರು ದುರಂತ. ಕೋಮಾಘಾಟ ಮಾರು ದುರಂತ. ಅಂದರೆ, ಕೋಮಾಘಾಟ ಮಾರು ಅನ್ನೋದೊಂದು ಹಡಗಿನ ಹೆಸರು. ಅದು ಏನು ಮಾಡ್ತೈತೆ ಅಂದರೆ, ಕೆನಡಾಕ್ಕೆ ಸಿಖ್ ಜನಾಂಗದವ್ರನ್ನ ಕರ್ಕೊಂಡು ಹೋಗ್ತಾ ಇತ್ತು. ಭಾರತದಿಂದ ಕೆನಡಾಕ್ಕೆ ಇಲ್ಲಿ ವ್ಯಾಂಕೋವರ್ ಅಂತ ಒಂದು ಬಂದರಿದೆ ಕೆನಡಾಗೆ, ಅಲ್ಲಿ ಕರ್ಕೊಂಡು ಹೋಗ್ತಾ ಇತ್ತು. ನೇತೃತ್ವ ಯಾರು ವಹಿಸಿದ್ರಪ್ಪ ಅಂದರೆ ಗುರ್ದೀಪ್ ಸಿಂಗ್ ಅನ್ನೋರು. ಎಷ್ಟು ಜನ ಇದ್ರು ಸಿಖ್ ಜನಾಂಗದವರು? ಟೋಟಲ್ 376 ಪ್ರಯಾಣಿಕರು.
376 ಪ್ರಯಾಣಿಕರಿದ್ರು. 2 ತಿಂಗಳು ಟ್ರಾವೆಲ್ ಮಾಡಿ 2 ತಿಂಗಳ ನಂತರ ಅವರು ವ್ಯಾಂಕೋವರ್ ಬಂದರಕ್ಕೆ ಹೋಗಿದ್ರು. ಅದಾದ್ಮೇಲೆ ಅಲ್ಲಿ ಅವ್ರಿಗೆ ಕೆನಡಾದಲ್ಲಿ ಬಿಟ್ಕೊಳ್ಳಿಲ್ಲ. ಕೆನಡಾದಲ್ಲಿ ಅವರಿಗೆ ಅಲೌಡ್ ಮಾಡಲಿಲ್ಲ ಅಂದ ತಕ್ಷಣ ಅವರು ಕಲ್ಕತ್ತಾಗ ವಾಪಸ್ ಬಂದರು. ಕಲ್ಕತ್ತಾಗ ಬಂದ ತಕ್ಷಣ ಇವರು ಗದರ್ ಪಕ್ಷದವರೇ ಇದ್ದಿರ್ಬೋದು ಅಂತ ಬ್ರಿಟಿಷರು ಏನು ಮಾಡಿದಾರಪ್ಪ ಅಂದರೆ, ಬ್ರಿಟಿಷರು ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಟ್ರೈ ಮಾಡ್ರು. ಈ ಎಲ್ಲ ಪ್ರಯಾಣಿಕರನ್ನ ಅರೆಸ್ಟ್ ಮಾಡಕ್ಕೆ ಟ್ರೈ ಮಾಡಿದ ಕೂಡಲೇ ಜನ ಏನು ಮಾಡಿದಪ್ಪ ಅಂದ್ರೆ, ಪ್ರಯಾಣಿಕರು ಇದನ್ನ ಮಾಡ್ಕೊಂಡು ಟ್ರೈ ಮಾಡ್ರು, ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ರು. ಅವಾಗ ಗುಂಡು ಹಾರಿಸಿದ್ರು. ಏನು ಮಾಡಿ ಗುಂಡು ಹೊಡೆದ್ಬಿಟ್ರು. ಗುಂಡು ಹೊಡೆದ ತಕ್ಷಣ ಅದರಲ್ಲಿ ಕೆಲವೊಬ್ರು ಜನ ಸಾಯ್ತಾರೆ. ಕೆಲವೊಬ್ರು ಜನ ಸತ್ತೆಂದು ಗದರ್ ಪಕ್ಷಕ್ಕೆ ಗೊತ್ತಾಗುತ್ತೆ. ಗದರ್ ಪಕ್ಷಕ್ಕೆ ಗೊತ್ತಾದ ನಂತರ ಆ ಗದರ್ ಪಕ್ಷದವ್ರು ಏನು ಮಾಡ್ತಾರಪ್ಪ ಅಂದರೆ, ನೆಕ್ಸ್ಟ್ ನೋಡೋಣ. ಗದರ್ ಪಕ್ಷದವ್ರು ಏನು ಮಾಡ್ತಾರಪ್ಪ ಅಂದರೆ, 1915ರಲ್ಲಿ ಲಾಹೋರ್ ಕಾನ್ಸ್ಪಿರಸಿ ಕೇಸ್ ಅಂತ ಕರೀತಾರೆ. ಇದು 1915ರಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಪಂಜಾಬ್ ರೆಜಿಮೆಂಟ್ನಲ್ಲಿ ಸೆಲೆಕ್ಷನ್ ಆಗಬೇಕು, ಆರ್ಮಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಬೇಕು, ಉಲ್ಟಾ ಅವ್ರ ಮೇಲೇನೆ ಯುದ್ಧ ಸಾರಬೇಕಂತ ಬರ್ತಾರೆ ಗದರ್ ಪಕ್ಷದವರು. ಆವಾಗ ಅದು CID ಅಂದರೆ ಮೊದಲಿದ್ದಂಥ ಬ್ರಿಟಿಷರ ಇಂಟೆಲಿಜೆನ್ಸ್ ಅವರಿಗೆ ಗೊತ್ತಾಗಿ ಅವರನ್ನು ಹಿಡಿತಾರೆ. ಎಷ್ಟು ಜನರನ್ನ ಅರೆಸ್ಟ್ ಮಾಡ್ತಾರಪ್ಪ ಅಂದರೆ 291 ಜನನ ಅರೆಸ್ಟ್ ಮಾಡ್ತಾರೆ. ಅದರಲ್ಲಿ 42 ಮಂದಿಗೆ ಗಲ್ ಶಿಕ್ಷೆ, ಇದರಲ್ಲಿ ಸೋನ್ ಸಿಂಗ್ ಭಾಕ್ನವರು ಕೂಡ ಆಗಿದ್ದು ಗಲ್ ಶಿಕ್ಷೆ. ಓಕೆ, 2 ಜನಕ್ಕೆ ಗಲ್ ಶಿಕ್ಷೆ, 114 ಜನಕ್ಕೆ ಏನಪ್ಪ ಅಂದರೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾರೆ. ಜೀವಾವಧಿ ಶಿಕ್ಷೆನ ವಿಧಿಸಿದಾದ್ಮೇಲೆ ಯಾರಪ್ಪ ಅಂದರೆ ಕರ್ತಾರ್ ಸಿಂಗ್ ಸರ್ಬಾ ಅವ್ರಿಗೆ ವಿಧಿಸ್ತಾರೆ. ಆಮೇಲೆ ವಿಷ್ಣು ಗಣೇಶ್ ಪಿಂಗಳೆ, ಆಮೇಲೆ ಮೌಲ್ವಿ ಬರ್ಕತುಲ್ಲಾ, ಇವ್ರು ಏನಪ್ಪ ಅಂದರೆ ಇಂಪಾರ್ಟೆಂಟ್. ಇವರಿಗೆ ಆ ಸಮಯದಲ್ಲಿ ಗಲ್ ಶಿಕ್ಷೆ ಆಗುತ್ತೆ. ಓಕೆ, ಇದು ಇಷ್ಟು ಇಂಪಾರ್ಟೆಂಟ್. ನೀವು ಇದರ ಬಗ್ಗೆ ತಿಳ್ಕೊಬೇಕು. ಗದರ್ ಪಕ್ಷದ ಬಗ್ಗೆ, ಕೋಮಾಘಾಟಮ್ ಅವ್ರ ಇನ್ಸಿಡೆಂಟ್, ಇಷ್ಟೆಲ್ಲ ಡೀಪ್ ಆಗಿ ಸ್ಟಡಿ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡಿ, ಕೆಳಗಿನವನ್ನು ಪರಿಗಣಿಸಿ ಅಂತ ಇದೆ. ಏನಿದಾವೆ? ಕೊಳ್ಳೇಗಾಲ, ಬಳ್ಳಾರಿ, ದಕ್ಷಿಣ ಕನ್ನಡ, ಅಮೀನ್ದೀವ್. ಎಷ್ಟು ಪ್ರದೇಶಗಳನ್ನು 1956ರಲ್ಲಿ ಮದ್ರಾಸ್ ಪ್ರಾಂತ್ಯದಿಂದ ಏಕೀಕೃತ ಕರ್ನಾಟಕದೊಂದಿಗೆ ವಿಲೀನಗೊಳಿಸಲಾಯಿತು? ಆನ್ಸರ್ ತುಂಬ ಈಸಿ ಇದೆ. ಯಾಕಂದ್ರೆ ನೋಡಿ, ಕೊಳ್ಳೇಗಾಲ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಬರುತ್ತೆ. ಬಳ್ಳಾರಿ ಅಂತೂ ಮದ್ರಾಸದಿಂದ ನಮ್ಮ ಕರ್ನಾಟಕದೊಂದಿಗೆ ವಿಲೀನಗೊಳಿಸಿದ್ದಾರೆ. ದಕ್ಷಿಣ ಕನ್ನಡ ಕೂಡ ಈ ಕರ್ನಾಟಕವನ್ನು ವಿಲೀನಗೊಳಿಸುತ್ತಾರೆ. ಆದರೆ ಅಮೀನ್ದೀವಿ ಏನು ಬರುತ್ತಲ್ಲ, ಅಮೀನ್ದೀವಿ ಇದು ಬರೋದು ಲಕ್ಷದ್ವೀಪ. ಲಕ್ಷದ್ವೀಪದಲ್ಲಿ. ಸೊ ಇದು ಎಷ್ಟೇ ಮಾಡಿದವರು ಮದ್ರಾಸ್ ಪ್ರಾಂತ್ಯಕ್ಕೆ ಇದು ಮದ್ರಾಸ್ ಪ್ರಾಂತ್ಯಕ್ಕೆ ಸೇರುತ್ತೆ. ಸೊ ಈ ಥರನೂ ನೋಡಬೇಕು. ಓಕೆ, ಕೇಳಿದ್ದೇನು, ಎಷ್ಟು ಪ್ರದೇಶಗಳು ಅಂತ ಕೇಳಿದ್ದಾರೆ. ಎಷ್ಟಂದರೆ 3 ಮಾತ್ರ. ಯಾವ ಸರಿ ಆಪ್ಷನ್? 3 ಮಾತ್ರ ಆಪ್ಷನ್ ಸರಿ ಇದೆ. ನೆಕ್ಸ್ಟ್ ನೋಡಿ, ಇದನ್ನು ನಿಮಗೆ ಹೇಳಿದ್ದೇನೆ. ಇದು ನಾನು ಬಿಟ್ಟಿರೋ PDF-ನಲ್ಲೂ ಇದೆ, ವಿಜಯನಗರ ಸಾಮ್ರಾಜ್ಯದ PDF-ನಲ್ಲಿದೆ. ಕೆಳಗಿನವನ್ನು ಪರಿಗಣಿಸಿ. ಡೊಮಿಂಗೋ ಪೈಸ್, ಅಪನಾಸಿ ನಿಕಿಟಿನ್, ಫರ್ನಾವೋ ನ್ಯೂನಿಸ್, ನಿಕೋಲೋ ಡಿ ಕಾಂಟೆ. ಎಷ್ಟು ಪೋರ್ಚುಗೀಸ್ ಪ್ರವಾಸಿಗರು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದರು? ಎಲ್ಲರೂ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ರು. ಆದರೆ ಇಲ್ಲಿ ಬರೋದು ಕ್ವಶನ್ ಏನಪ್ಪ ಅಂದರೆ, ಕೇರೋದೇನು ಪೋರ್ಚುಗೀಸ್ ಪ್ರವಾಸಿಗರ ಬಗ್ಗೆ ಕೇಳಿದ್ದಾರೆ. ನೋಡಿ, ಈ ನಿಕಿಟಿನ್ ಏನಿದ್ದವನು ಬಹಮನಿ ಸುಲ್ತಾನ್ ರಾಜ್ಯಕ್ಕೆ ಬಂದಿದ್ದು. ಓಕೆ, ಅವನೊಬ್ಬನ ಬಿಟ್ಬಿಡಿ. ಹಾಗಾದರೆ ಇಲ್ಲಿ ಬರೋದು ಯಾರಪ್ಪ ನೋಡಿ, ಪೋರ್ಚುಗೀಸರು ಯಾರಪ್ಪ ಅಂದರೆ, ಒಂದು ಡೊಮಿಂಗೋ ಪೈಸ್ ಇವನು ಪೋರ್ಚುಗೀಸ್ ಇದ್ದ. ಮತ್ತೊಬ್ಬ ಯಾರಪ್ಪ ಅಂದರೆ ಫರ್ನಾವೋ ನ್ಯೂನಿಸ್, ಇವನು ಕೂಡ ಪೋರ್ಚುಗೀಸ್ ಇದ್ದ. ಓಕೆ, ಅಪನಾಸಿ ನಿಕಿಟಿನ್ ಏನಿದ್ದಾನೆ ಇವನು, ನೋಡಿ
ಡೊಮಿಂಗೋ ಪೇಸ್ ಮತ್ತು ಫರ್ನಾಂಡಿನೋಸ್ 2 ಜನ ಪೋರ್ಚುಗೀಸ್ ಆಯಿತಾ. ನೀವು ಇದನ್ನು ಪ್ರವಾಸಿಗರ ಬಗ್ಗೆ ನೀವು ಡೀಪಾಗಿ ಸ್ಟಡಿ ಮಾಡಲೇಬೇಕು. ಡೀಪಾಗಿ ಸ್ಟಡಿ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಬರೋದು. ನಿಕೋಲಾ ಡಿ ಕಾಂಟಿ ಇಟಲಿ ದೇಶದವನು, ಇಟಾಲಿಯನ್. ಮತ್ತು ಅಫ್ನಾಸಿ ನಿಕಿಟಿನ್ ಇವನು ರಷ್ಯಾದಿಂದ. ಇವನು ಯಾವ ದೇಶ? ರಷ್ಯಾ ದೇಶ. ಓಕೆ, ಇದನ್ನು ನೀವು ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿದೆ ನೋಡಿ, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿಯ ಸಂಘಟನೆಗಳಿಗೆ ಸಂಬಂಧಿಸಿದ ಕೆಳಗೆ ಪರಿಗಣಿಸಿ. ಮ್ಯಾಜಿನಿ ಕ್ಲಬ್ ಸರಿ ಇದೆ, ಗಂಗಾಧರ ದೇಶಪಾಂಡೆ. ತರ್ಕ ಸಂಘ ಹನುಮಂತರಾಯ ದೇಶಪಾಂಡೆಗೆ ಸರಿ ಇದೆ. ಹಿಂದೂಸ್ತಾನಿ ಸೇವಾದಳ ಹರ್ಡೇಕರ್ ಮಂಜಪ್ಪ ಸರಿ ಇದೆ. ಸೊ ಎಲ್ಲ ಮೂರು ಆಪ್ಷನ್ ಯಾರಪ್ಪ ಅಂದರೆ ಎಲ್ಲ ಮೂರು ಸರಿ ಆಗ್ತದೆ ಆಪ್ಷನ್. ಈ 3 ಜನರ ಬಗ್ಗೆ ನೀವು ಸಪ್ರೇಟಾಗಿ ನೋಟ್ಸ್ ಮಾಡಬೇಕು. 3 ಜನರ ಬಗ್ಗೆ ಸಪ್ರೇಟಾಗಿ ನೋಟ್ಸ್ ಮಾಡಿ ಇವ್ರ ಬಗ್ಗೆ ಬರೆತೆಗಬೇಕು. ಓಕೆ, 3 ಜನರ ಬಗ್ಗೆ ಬರೆತೆಗಬೇಕು. ಯಾಕಂದರೆ ಹ್ಯಾಗಿಲ್ ಟಾಪಿಕ್ಸ್ ಇದೆ, ರಿಪೀಟೆಡ್ ಥೀಮ್ಸ್ ಇದೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಹೊಯ್ಸಳರ ದೇವಾಲಯಗಳಿಗೆ ಸಂಬಂಧಿಸಿದ ಕೆಳಗಿನವನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ದೇವಾಲಯಗಳಿಗೆ ಸಂಬಂಧಪಟ್ಟಂಗೆ ಹೊಯ್ಸಳರು ಮತ್ತು ಚಾಲುಕ್ಯ ಇವರಿಷ್ಟು 2 ಸಾಮ್ರಾಜ್ಯಗಳ ಬಗ್ಗೆ ಆದರೂ ನಾವು ನೋಡಲೇಬೇಕು. ಆರ್ಕಿಟೆಕ್ಚರ್ ಬಗ್ಗೆ ಏಕಕೂಟ ಚೆನ್ನಕೇಶಿ ದೇವಾಲಯ ಸರಿ ಇದೆ. ದ್ವಿಕೂಟ ಹೊಯ್ಸಳೇಶ್ವರ ದೇವಾಲಯ ಹಳೆಬೀಡು ಸರಿ ಇದೆ. ತ್ರಿಕೂಟ ಲಕ್ಷ್ಮೀ ದೇವಾಲಯ ದೊಡ್ಡ ಗದ್ದೆವಳ್ಳಿ ಸರಿ ಇಲ್ಲ. ಇದೇನಪ್ಪ ಅಂದರೆ ಇದು ಚತುಷ್ಕೂಟ ಇದೆ. ಇದು ಚತುಷ್ಕೂಟ. ಮತ್ತು ವೀರನಾರಾಯಣ ದೇವಾಲಯ ಬೆಳವಾಡಿ ಏನಿದೆ ಇದು ತ್ರಿಕೂಟ. ಇದೆ ನೋಡಿ, ಮೇಲಿಂದ ಕೆಳಗಿಂದ ಮೇಲ್ ಮಾಡಿದ್ದಾರೆ, ಇಷ್ಟೇ ಮಾಡಿದ್ದಾರೆ. ಅಂದರೆ ಇದರಲ್ಲಿ ಎಷ್ಟು ದೇವಾಲಯಗಳು ಸರಿಯಾಗಿ ಹೊಂದಿಕೆ ಆದರೆ 2 ಮಾತ್ರ ಸರಿಯಾಗಿ ಹೊಂದಿಕೆ ಆಗಿವೆ. ಈ ಥರ ನೀವು ನೋಡಬೇಕು. ಈ ಥರ ಕೊಟ್ಟರೆ 2 ಆಪ್ಷನ್ ಮಾತ್ರ ಸರಿಯಾಗಿರುತ್ತೆ. ಎಲಿಮಿನೇಷನ್ ಟ್ರಿಕ್, 2 ಆಪ್ಷನ್ ಮಾತ್ರ ಸರಿಯಾಗಿರುತ್ತೆ, ಇನ್ನು 2 ಆಪ್ಷನ್ ತಪ್ಪಾಗಿರುತ್ತೆ. ಈ ಪಾಯಿಂಟ್ನ ನೀವು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ದಂಗೆಗಳ ಬಗ್ಗೆ, ಆದಿವಾಸಿ ದಂಗೆಗಳ ಬಗ್ಗೆ ಕ್ವಶನ್ ಇದೆ. ಅಷ್ಟೇ ಅಲ್ಲದೆ ಈ ದಂಗೆಗಳಿಗೆ ಸಂಬಂಧಪಟ್ಟಂಗಲ್ಲದೆ ಬುಡಕಟ್ಟುಗಳು ಏನಿದೆ ಅಲ್ವಾ, ಈ ಬುಡಕಟ್ಟುಗಳ ಬಗ್ಗೆ ಕ್ವಶನ್ ಕೇಳ್ತಾರೆ. ಫಸ್ಟ್ ನೋಡೋಣ, ಕೋಲದಂಗೆ ಪರಿಗಣಿಸಿ ಅಂತ ಕೇಳಿದರೆ ಕ್ವಶನ್ ಪೂರ್ತಿ ನೋಡೋಣ. ಈ ಮೇಲಿನ ಯಾವ ದಂಗೆಗಳು ಛೋಟಾ ನಾಗ್ಪುರ್ ಪ್ರದೇಶ ಬರೋದು ಜಾರ್ಖಂಡ್. ಎಲ್ಲಿ ಬರುತ್ತೆ? ಜಾರ್ಖಂಡ್ನಲ್ಲಿ ಬರುತ್ತೆ. ಓಕೆ, ಇದನ್ನು ನೋಡಿ ನೆನಪಿಟ್ಕೊಳ್ಳಿ. ಕೋಲದಂಗೆ ಸರಿ ಇದೆ. ಸಂತಾಲದಂಗೆ, ಮುಂಡಾ ಇದು ಸರಿ ಇದೆ. ಕೋಲದಂಗೆ ನಡೆದಿದ್ದು ಜಾರ್ಖಂಡ್ ಛೋಟಾ ನಾಗ್ಪುರ್ ಪ್ರದೇಶದಲ್ಲಿ, ಸಂತಾಲದಂಗೆ ನಡೆದಿದ್ದು ಜಾರ್ಖಂಡ್, ಮುಂಡಾದಂಗೆ ನಡೆದು ಕೂಡ ಛೋಟಾ ನಾಗ್ಪುರ್ ಪ್ರದೇಶದಲ್ಲಿ. ಇದನ್ನ ಪೂರ್ತಿಯಾಗಿ ಅನಾಲಿಸಿಸ್ ನೋಡೋಣ ಬನ್ನಿ. ಇಲ್ಲಿ ನೋಡಿ ಪಾಯಿಂಟ್, ಕೋಲದಂಗೆ ನಡೆದಿದ್ದು 1831-32ರಲ್ಲಿ. ಅದಾದ ಮೇಲೆ ಸಂತಾಲ್ ದಂಗೆ ನಡೆದಿದ್ದು 1855-56ರಲ್ಲಿ. ಅದಾದ ಮೇಲೆ ಇದನ್ನ ನಡೆಸಿದವರು ಯಾರಪ್ಪ ಅಂದರೆ ನಾಯಕತ್ವ ವಹಿಸಿದವರು ಕನು ಮುರ್ಮು ಮತ್ತು ಸಿದ್ದು ಮುರ್ಮು, ಈ 2 ಜನ. ಓಕೆ, ಅದಾದಮೇಲೆ ಮುಂಡಾ ರೆಬಿಲಿಯನ್ ಅಂತ ಕರೀತಾರೆ, ಮುಂಡಾದಂಗೆ. ಇದು ಕೂಡ ಸೇಮ್ ಜಾರ್ಖಂಡ್, ಛತ್ತೀಸ್ಗಢ ಪ್ರದೇಶದಲ್ಲಿ, ಒಡಿಸ್ಸಾ ರೀಜನ್ನಲ್ಲಿ ಬರುತ್ತೆ. ಇದು ಕೂಡ 1899 ಇಸ್ವಿಯಲ್ಲಿ ನಡೆದಿದೆ. ಇದರ ನಾಯಕತ್ವ ವಹಿಸಿದವರು ಭಗವಾನ್ ಬಿರ್ಸಾ ಮುಂಡಾ. ಓಕೆ, ನೆಕ್ಸ್ಟ್ ಯಾವುದಪ್ಪ ಅಂದರೆ ಮತ್ತೊಂದು ಇತ್ತಲ್ಲ ಆಪ್ಷನಲ್ಲಿ ರಂಪ.
ರಂಪಾದಂಗೆ ನಡೆದಿದ್ದು ಗೋದಾವರಿ ಏನಿದೆ ಅಲ್ವಾ ಆ ಪ್ರದೇಶ ನಡೆದು, ಅಂದರೆ ಗೋದಾವರಿ ನದಿ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದಲ್ಲಿ ನಡೆದಿತ್ತು. ನಾಯಕತ್ವ ವಹಿಸಿದವರು ಯಾರಪ್ಪ ಅಂದರೆ ಅಲ್ಲೂರಿ ಸೀತಾರಾಮರಾಜು. ಅಲ್ಲೂರಿ ಸೀತಾರಾಮರಾಜು ಅವರು ನಾಯಕತ್ವವನ್ನು ವಹಿಸಿದ್ರು. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಬೌದ್ಧ ಸಮ್ಮೇಳನಗಳ ಬಗ್ಗೆ ಕೇಳಿದರೆ, ಬೌದ್ಧ ಸಮ್ಮೇಳನಗಳು ಮತ್ತು ರಾಜಮನೆತನಗಳ ಆಶ್ರಯಕ್ಕೆ ಸಂಬಂಧಿಸಿದ ಕೆಳಗಿನ ಜೋಡನ್ನು ಪರಿಗಣಿಸಿ. ನೋಡಿ, ಮೊದಲ ಬೌದ್ಧ ಸಮ್ಮೇಳನ ಶಿಶುನಾಗ, ಎರಡನೇ ಬೌದ್ಧ ಸಮ್ಮೇಳನ ಹರ್ಯಂಕ, ಮೂರನೇ ಬೌದ್ಧ ಸಮ್ಮೇಳನ ಮೌರ್ಯ, ನಾಲ್ಕನೇ ಬೌದ್ಧ ಸಮ್ಮೇಳನ ಕುಶಾನ. ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿ ಅಂತ ಕೇಳಿದ್ದಾರೆ. ನಾಲ್ಕನೇ ಬೌದ್ಧ ಸಮ್ಮೇಳನ ಕುಶಾನ ಕನಿಷ್ಕ ಅವರು ನಡೆಸಿಕೊಟ್ಟಿದ್ದಾರೆ, ಅವರ ಆಶ್ರಯ ಸರಿ ಇದೆ. ಮೂರನೇದು ಅಶೋಕ ಮೌರ್ಯ ಸರಿ ಇದೆ. ಎರಡನೇದು ಹರ್ಯಂಕ ಬರಲ್ಲ, ಇದು ಬರೋದು ಉಲ್ಟಾ ಮಾಡಿದ್ದಾರೆ. ಶಿಶುನಾಗ ನಡೆಸ್ಕೊಡುತ್ತೆ. ಶಿಶುನಾಗದವರು ಯಾರಪ್ಪ ಅಂದರೆ ಕಾಲಾಶೋಕ. ಯಾರು ನಡೆಸ್ಕೊಡ್ತಾರೆ? ಕಾಲಾಶೋಕ. ಮತ್ತು ಒಂದೇದೇನಿದೆ ಮೊದಲನೇ ಬೌದ್ಧ ಸಮ್ಮೇಳನ, ಇದು ಶಿಶುನಾಗ ಅಲ್ಲ, ಹರ್ಯಂಕ. ಇಲ್ಲಿ ನೋಡಿ, ಮೊದಲನೇದು ಹರ್ಯಂಕ. ಯಾರಪ್ಪ ಅಂದರೆ ಅಜಾತಶತ್ರು. ಹರ್ಯಂಕರ ರಾಜ ಅಜಾತಶತ್ರು ನಡೆಸ್ಕೊಡ್ತಾನೆ. ಓಕೆ, ಅಜಾತಶತ್ರು ಮೊದಲೇ ಬೌದ್ಧ ಸಮ್ಮೇಳನ ನಡೆಸ್ಕೊಡ್ತಾನೆ. ಫಿಕ್ಸ್. ನಾನು ಇದನ್ನು ನೋಟ್ಸ್ ಕೊಟ್ಟಿದ್ದೀನಿ, ಇದ್ರ ಬಗ್ಗೆ ಏನು ಡೀಟೇಲಾಗಿ ಕೊಟ್ಟಿದ್ದೀನಿ, ಅದರಲ್ಲಿ ಇದೆಲ್ಲ ಇದೆ. ಓಕೆ, ಮೇನ್ ಇಂಪಾರ್ಟೆಂಟ್ ಬರೋದೇ ಇದ್ರ ಬಗ್ಗೆ ಬರುತ್ತೆ. ಕ್ವಶನ್ ಕೂಡ ಇದ್ರ ಬಗ್ಗೆನೇ ಕೇಳ್ತಾನೆ, ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ. ನೆಕ್ಸ್ಟ್ ನೋಡೋಣ, ಪುಸ್ತಕದ ಬಗ್ಗೆ ಇದೆ. ಆರ್ಯಭಟಿಯ ಗುಪ್ತರ ಕಾಲದ ಗಣಿತಶಾಸ್ತ್ರ ಕೃತಿಯಾಗಿದೆ, ಸರಿ ಇದೆ. ಖಗೋಳಶಾಸ್ತ್ರದ ಒಂದು ಕೃತಿಯಾದ ರೋಮಕ ಸಿದ್ಧಾಂತ ಈ ಕಾಲಕ್ಕೆ ಸೇರಿದೆ, ಸರಿ ಇದೆ. ಲೋಹಗಾರಿಕೆಯು ಸ್ಥಾಪಿಸಿದ ಅಪಾರ ಪ್ರಗತಿಯಿಂದ ಹಲವಾರು ಕಂಚಿನ ಬುದ್ಧನ ಪ್ರತಿಮೆಗಳು ಎರಕ ಹೊಯ್ಯಲ್ಪಟ್ಟವು. ಗುಪ್ತರ ಕಾಲದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಈ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಗುಪ್ತರ ಕಾಲದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ನೋಡಿ, ಗಣಿತಶಾಸ್ತ್ರ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದೇ ಬರುತ್ತೆ, ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಸೊ ಇವು ಎರಡು ಆಪ್ಷನ್ ಸರಿ ಇದೆ, ಎ ಮತ್ತು ಬಿ. ಫಸ್ಟ್ ಆಪ್ಷನ್ ಇದು ಸರಿ ಇದೆ. ಆದರೆ ಲೋಹಗಾರಿಕೆಯು ಅಪಾರ ಪ್ರಗತಿ ಸಾಯಿತು, ಎರಕ ಹೊಯ್ಯಲ್ಪಟ್ಟವು ಸರಿದೆ. ಆದರೆ ಕಂಚಿನ ಬುದ್ಧನ ಪ್ರತಿಮೆಗಳೆಲ್ಲ ಕಂಚಿನ ಬುದ್ಧನ ಪ್ರತಿಮೆಗಳು ಎರಕ ಹೊಯ್ಯಲ್ಪಟ್ಟಿಲ್ಲ. ಶಾಸನಗಳು, ಸ್ತಂಭ ಶಾಸನಗಳು ಏನಿದೆ, ಸ್ತಂಭ ಶಾಸನ ಮೇವರೋಲಿ ಕಬ್ಬಿಣದ ಸ್ತಂಭ ಶಾಸನ ಇದೆ, ಆ ಟೈಪ್ ಏನಪ್ಪ ಅಂದರೆ ಶಾಸನಗಳು ಎರಕ ಹೊಯ್ಯಲ್ಪಟ್ಟವು. ಓಕೆ, ಈ ಪಾಯಿಂಟ್ನ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಚೋಳರ ಶಾಸನಗಳಲ್ಲಿ ಉಲ್ಲೇಖಿಸಿರುವಂತೆ ವಿವಿಧ ರೀತಿಯ ಭೂಮಿಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಎಲಿಮಿನೇಷನ್ ಟ್ರಿಕ್ಕಿಂದ ನೀವು ಇದನ್ನು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಹೆಂಗೆ ನೋಡಿ, ಬ್ರಹ್ಮದೇಯ ಹೆಸರಲ್ಲಿ ಇದೆ. ಆಪ್ಷನ್ ನೋಡಿ ಯಾವುದಾದ್ರು ರೇಟ್ ಅಂತ, ಬ್ರಾಹ್ಮಣರಿಗೆ ನೀಡಿದ ಭೂದಾನ ಸರಿ. ಮತ್ತು ನೋಡಿ, ದೇವದಾನ ಹೆಸರು ಏನೋ ಒಂದು ಸೂಚನೆ ಕೊಡ್ತಾ ಇದೆ. ದೇವದಾನ ದೇವಾಲಯಗಳಿಗೆ ನೀಡಿದ ಭೂದಾನ ಸರಿ ಇದೆ. ಹಾಗಾದರೆ A3B1 ಎಲ್ಲಿ ಬರುತ್ತೆ ನೋಡಿ. A3B1 ಆಪ್ಷನ್ ಇರೋದು ಒಂದೇ 4, A3B1. ಅದಾದಮೇಲೆ ಸಿ ಏನು ಬರುತ್ತೆ? ಪಲ್ಲಿಚಂದಂ ಜೈನ ಸಂಸ್ಥೆಗಳು ನೀಡಿದ ಭೂದಾನ, ಶಾಲಾಭೋಗ ಶಾಲೆಗಳ ನಿರ್ವಹಣೆಗೆ ನೀಡಿದ ಭೂಮಿ. ನೋಡಿ ಎಷ್ಟು ಈಸಿಯಾಗಿ ಎಲಿಮಿನೇಷನ್ ಟ್ರಿಕ್ ಅಂತ ಆನ್ಸರ್ ಗೊತ್ತಾಯಿತು. ನೆಕ್ಸ್ಟ್ ಕ್ವಶನ್ ನೋಡೋಣ. ರಾಜತರಂಗಿಣಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ರಾಜತರಂಗಿಯನ್ನು ಪ್ರಾಕೃತ ಭಾಷೆಯಲ್ಲಿ ಬರೆಯಲಾಗಿದೆ, ನೋಡೋಣ ಸರಿಯಾಗಿದೆ ಅಂತ ಕೇಳಿದ್ದಾನೆ. ಈ ಪುಸ್ತಕವನ್ನು ರಾಜರ ನದಿ ಅಂತ ಉಲ್ಲೇಖಿಸಲಾಗಿದೆ, ಇದು ಸರಿ ಇದೆ. ಈ ಪುಸ್ತಕವು ಹರ್ಷವರ್ಧನ ಇತಿಹಾಸವನ್ನು ವಿವರಿಸಿದೆ, ಇದು ತಪ್ಪು. ರಾಜತರಂಗಿಣಿಯು ಸಂಸ್ಕೃತ ಭಾಷೆಯಲ್ಲಿದೆ, ಪ್ರಾಕೃತ ಬರೋಲ್ಲ. ಇದು ಬರೆದಿರೋದು ಕಲ್ಲನ ಬರೆದಿದ್ದಾನೆ. ಸಂಸ್ಕೃತ ಭಾಷೆ. ಆಮೇಲೆ ಹರ್ಷವರ್ಧನ ಬಗ್ಗೆ ಅಲ್ಲ, ಕಾಶ್ಮೀರ ರಾಜರ ಬಗ್ಗೆ ಇತಿಹಾಸವನ್ನು ಹೇಳುತ್ತೆ, ಕಾಶ್ಮೀರದ ಇತಿಹಾಸವನ್ನು ವಿವರಣೆ ಮಾಡುತ್ತೆ. ಓಕೆ, ಇಷ್ಟ ಆಯಿತು. ನೆಕ್ಸ್ಟ್ ನೋಡಿ, ಹೊಂದಿಸಿ ಬರೆಯಲಿದೆ. ಕರ್ಜನ್ ವೈಲಿಯ ಹತ್ಯೆ ಸರಿ ಇದೆ. ಮದನ್ ಲಾಲ್ ಧಿಂಗ್ರಾ
ಇವರು ಸರಿ ಇದೆ. 1909 ಇಸ್ವಿಯಲ್ಲಿ ಹತ್ಯೆ ಮಾಡ್ತಾರೆ ಕರ್ಜನ್ ವೈಲಿಯನ್ನು. ಸರಿ ಇದೆ. ಸೈಂಟ್ ಸ್ಟೆಫನ್ ಹತ್ಯೆ ತಪ್ಪಿದು. ಸೈಂಟ್ ಸ್ಟೆಫನ್ ಬರಲ್ಲ. ಇವರು ಸಂಬಂಧಪಡೋದು ಮ್ಯಾಜಿಸ್ಟ್ರೇಟ್. ಯಾರು ಕೋರ್ಟಲ್ಲಿ ಇರ್ತಾರಲ್ಲ ಆ ಮ್ಯಾಜಿಸ್ಟ್ರೇಟ್ ಯಾರಪ್ಪ ಅಂದರೆ ಸ್ಟೀವನ್ಸ್ನ ಹತ್ಯೆಗೈತಾರೆ. ಅದನ್ನು ಕೇಂದ್ರ ಶಾಸನದಲ್ಲಿ ಬಾಂಬ್ ಎಸೆದಿದ್ದು ಭಗತ್ ಸಿಂಗ್. ಸರಿ ಇದೆ. ಚಿತ್ತಗಾಂಗ್ ಶಸ್ತ್ರಾಗಾರದ ವಶ ಇದು ಸೂರ್ಯಸೇನೆಗೆ ಸಂಬಂಧಪಟ್ಟಿರೋದು. ಬಂಗಾಳದಲ್ಲಿ ನಡೆದಿದ್ದು. ಯಾರಪ್ಪ ಅಂದರೆ 1930 ಇಸ್ವಿಯಲ್ಲಿ. ಇವ್ರಿಗೆ ಇನ್ನೊಂದು ಹೆಸರಿತ್ತು ಸೂರ್ಯಸೇನೆಗೆ, ಮಾಸ್ಟರ್ ದಾ ಅಂತ ಇವರನ್ನ ಕರಿತಾ ಇದ್ರು. ಓಕೆ, ಈ ಪಾಯಿಂಟ್ಗಳನ್ನ ನೆನಪಿಟ್ಟುಕೊಳ್ಳಿ. ಇಷ್ಟು ನೋಡಿ. ನೆಕ್ಸ್ಟ್ ಕ್ವೆಶನ್. ರಾಮನಾರಾಯಣ್ ಬಂಗಾಳದ ಉಪದಿವಾನ. ಸರಿ. ಇವರು ಬಂಗಾಳದ ರಾಮನ ಉಪದಿವಾನ ಆಗೋದಕ್ಕಿಂತ ಮುಂದೆ ಬಿಹಾರದ ದಿವಾನರಾಗಿದ್ದರು. ಇದು ಬಕ್ಸಾರ್ ಕದನದ ಸಮಯದಲ್ಲಿ ಇದು. ಓಕೆ. ಶಾ ಆಲಂ ಬಂಗಾಳದ ನವಾಬ್ ಆಗಲ್ಲ, ಮುಘಲ್ ರಾಜ ಶಾ ಆಲಂ. ಶುಜಾಉದ್ದೌಲಾ ಇವನು ಅವಧ್ನ ನವಾಬ ಇವನು ಶುಜಾಉದ್ದೌಲಾ ನವಾಬ್. ಓಕೆ. ಮೀರ್ ಜಾಫರ್ ಏನಿದೆ ಬಂಗಾಳದ ನವಾಬ್. ಸರಿ ಇದೆ. ಎ ಮತ್ತು ಡಿ ಸರಿ ಇದೆ. ಆಪ್ಷನ್ ನೋಡಿ, ಎ ಮತ್ತು ಡಿ ಎಲ್ಲಿದೆ ನೋಡಿ, ಮತ್ತು ಡಿ ಸರಿಯಾಗಿವೆ. ಓಕೆ. ಎಷ್ಟು ಸ್ನೇಹಿತರೆ, ಎಷ್ಟು ಏನಪ್ಪ ಅಂದರೆ ಹಿಸ್ಟ್ರಿಯಲ್ಲಿ ಬಂದಿದ್ದು PSI ಎಕ್ಸಾಮಲ್ಲಿ ಬಂದಿದ್ದು ಇವೆಲ್ಲ ಕ್ವಶನ್ಗಳು. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಸ್ಟ್ಯಾಟಿಕ್ ನೋಡೋಣ. ಸ್ಟ್ಯಾಟಿಕ್ ಇಲ್ಲಾಂದರೆ ವಿಜ್ಞಾನ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡಿ ಸ್ಟಡಿ ಮಾಡೋಣ. ಓಕೆ. ಇಷ್ಟು ಮಾಡಿದರೆ ನಿಮಗೆ ಹಿಸ್ಟ್ರಿ ಈಸಿ ಆಗುತ್ತೆ. ಈಗ ನಿಮ್ಗೆ ಗೊತ್ತಾಯಿತು ಯಾವ ಥರ ಕ್ವಶನ್ಸ್ ಕೇಳ್ತಾರಂತ. ಈ ಥರ ನೀವು ಸ್ಟಡಿ ಮಾಡಿದ್ದೆ ಆದಲ್ಲಿ PSI ಅಥವಾ PC ಮತ್ತು PC ಎಕ್ಸಾಮ್ನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಓಕೆ. ಥ್ಯಾಂಕ್ ಯು.